ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಆದದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಸಂದೇಶದ ಶಿರೋನಾಮೆ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ. ಯಾರು ಒಳ್ಳೆಯದನ್ನು ಮಾಡಬೇಕು, ಯಾರಿಗೆ ಒಳ್ಳೆಯದನ್ನು ಮಾಡಬೇಕು, ಹೇಗೆ ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಅದರಲ್ಲಿ ಮುಖ್ಯವಾಗಿ ಕ್ರಿಸ್ತ ನಂಬಿಕೆಯಲ್ಲಿರುವವರಿಗೆ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಬಳಿ ಸಮಯ ಇರುವಾಗ ನಾವು ಏನನ್ನು ಮಾಡುತ್ತಾ ಇದ್ದೇವೆ? ಸಮಯವಿರಲಾಗಿ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ನಾವು ಒಳ್ಳೆಯದನ್ನು ಮಾಡುತ್ತಾ ಇದ್ದೇವಾ? ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಸತ್ಯವೇದ ಹೇಳ್ತಾ ಇದೆ. ಅದರಲ್ಲಿ ಹೆಚ್ಚಾಗಿ ಕ್ರಿಸ್ತ ನಂಬಿಕೆಯಲ್ಲಿರುವವರಿಗೆ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮಗೆ ಸಮಯವಿರುವಾಗೆಲ್ಲ ನಾವು ಒಳ್ಳೆಯದನ್ನು ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ಯಾಕೆ ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಮಕ್ಕಳು ನಾವಾಗಿದ್ದೇವೆ. ಯೇಸು ಕ್ರಿಸ್ತನು ಒಳ್ಳೆಯದನ್ನೇ ಮಾಡಿದ್ದಾನೆ. ಆ ವಿಷಯವಾಗಿ ಆತನ ಮಕ್ಕಳಾದಂತ ನಾವು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ನಮಗೆ ಸಮಯವಿರುವಾಗ ನಾವು ಒಳ್ಳೆಯದನ್ನು ಮಾಡುತ್ತಾ ಇದ್ದೇವಾ? ಒಳ್ಳೆಯದನ್ನು ಮಾಡುವುದು ಬಿಟ್ಟು ಬೇರೆ ಎಲ್ಲ ವಿಧವಾದ ಕೆಟ್ಟ ಕಾರ್ಯಗಳನ್ನು ಅನೇಕ ಜನರಿಗೆ ನಾವು ಬಯಸುತ್ತಾ ಇದ್ದೇವೆ. ಯಾಕೆ ನಾವು ಕೆಟ್ಟ ಕಾರ್ಯಗಳನ್ನು ಬಯಸ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಅಹಂಕಾರ, ನಮ್ಮಲ್ಲಿ ಸ್ವಾಭಿಮಾನ, ನಾನು ಮೇಲು, ನಾನಿದ್ದರೆ ಎಲ್ಲ ಆಗುತ್ತದೆ, ನಾನಿಲ್ಲ ಅಂದ್ರೆ ಏನೂ ಆಗಲ್ಲ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಒಂದು ದಿನದಲ್ಲಿ ಬಂದಿದೆ. ಆ ವಿಷಯವಾಗಿ ನಾವು ಎಲ್ಲರಿಗೂ ಒಳ್ಳೆಯದು ಮಾಡುವುದಕ್ಕಾಗ್ತಾ ಇಲ್ಲ. ಅದರಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳು ಒಳ್ಳೆ ಕಾರ್ಯಗಳು ಮಾಡುತ್ತಾ ಇರಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳೇ ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ಸಭೆಯಲ್ಲಿ ಇರುವಾಗ ಒಂದು ರೀತಿಯಾಗಿ ಜೀವಿಸುವುದು, ಲೋಕದಲ್ಲಿ ಹೋಗುವಾಗ ಇನ್ನೊಂದು ರೀತಿಯಾಗಿ ಜೀವಿಸುವುದು, ಈ ರೀತಿಯಾದಂತ ಜೀವಿತ ನಾವು ಮಾಡ್ತಾ ಇರುವುದಾದರೆ ನಮ್ಮಲ್ಲಿ ಒಳ್ಳೆತನ ಇಲ್ಲ. ನಮ್ಮಲ್ಲಿ ಒಳ್ಳೆತನ ಅನ್ನೋದು ಅದು ಮುಂದೆ ಹೋಗುತ್ತಾ ಇದೆ. ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ. ಆ ವಿಷಯವಾಗಿ ಒಳ್ಳೆಯದನ್ನು ಮಾಡಬೇಕು. ನಾವು ಒಳ್ಳೆಯದನ್ನೇ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸಬೇಕು. ಆ ರೀತಿಯಾಗಿ ನಾವು ಜೀವಿಸುವಾಗ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ. ನಿತ್ಯ ಜೀವಿತದಲ್ಲಿ ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ಮಾರ್ಗದರ್ಶನ ತೋರುವುದು, ಅನೇಕ ಜನರಿಗೆ ಆಶ್ರಯವಾಗಿರುವಂತದ್ದು ಅದು ಒಳ್ಳೆಯವರ ಜೀವಿತವಾಗಿದೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಈ ಎಲ್ಲ ಗುಣಲಕ್ಷಣಗಳಿದೆನಾ? ನಾವು ಅನೇಕ ಜನರಿಗೆ ಆಶ್ರಯವಾಗಿದ್ದೇವಾ? ಅನೇಕ ಜನರಿಗೆ ಮಾರ್ಗದರ್ಶನ ತೋರಿಸುತ್ತಾ ಇದ್ದೇವಾ? ಅನೇಕ ಜನರಿಗೆ ನಾವು ನೆರಳಾಗಿದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆ ನಾವು ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನೇ ನಂಬುವವರು ಒಬ್ಬರಾದರೂ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಜಡಿಯಲ್ಪಟ್ಟನು, ರಕ್ತ ಸುರಿಯಲ್ಪಟ್ಟಿತ್ತು, ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆತನನ್ನು ನಂಬುವವರು
ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ಸಂಕಲ್ಪವಾಗಿದೆ. ಆ ವಿಷಯವಾಗಿಯೇ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಸಮಯವಿರುವಾಗೆಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಅದರಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳಿಗೆ ಹೆಚ್ಚಾಗಿ ನಾವು ಒಳ್ಳೆಯದನ್ನು ಮಾಡುವಂತವರಾಗೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ. ಯೇಸು ಕ್ರಿಸ್ತನನ್ನು ನಂಬಿಕೊಂಡು ನಾವು ಈ ಲೋಕದಲ್ಲಿ ಸ್ವತಂತ್ರರಾಗಿದ್ದುಕೊಂಡು ಜೀವಿಸುತ್ತಾ ಇದ್ದೇವೆ. ನಮ್ಮ ಕತ್ತಲೆ ಜೀವಿತ, ಪಾಪದ ಜೀವಿತ, ನಾಶನ ಮಾರ್ಗ, ಹೇಳಿಕೊಳ್ಳಲಿಕ್ಕೆ ಆಗದೆ ಇರ್ತಕ್ಕಂಥ ಅಸಹ್ಯವಾದ ಜೀವಿತ ನಮ್ಮಿಂದ ಯೇಸು ಕ್ರಿಸ್ತನು ತೆಗೆದು ಹಾಕಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಸಂತೋಷ ಪಡುತ್ತ, ಯೇಸು ಕ್ರಿಸ್ತನ ಸಮಾಧಾನದಲ್ಲಿ ನಾವು ಸಂತೋಷ ಪಡುತ್ತ, ನಮಗೆ ಯಾವಾಗೆಲ್ಲ ಸಮಯ ಇರುತ್ತದೋ ಅವಾಗೆಲ್ಲ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತ, ಅನೇಕ ಜನರಿಗೆ ಒಳ್ಳೆಯದನ್ನು ಮಾಡುತ್ತ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಮಗೆ ಅವರು ಗೊತ್ತಿರುವಂತವರಾಗಿರಬಹುದು, ನಮಗೆ ಗೊತ್ತಿಲ್ಲದಂತವರಾಗಿರಬಹುದು, ನಾವು ಅವರಿಗೆ ಒಳ್ಳೆಯದನ್ನು ಮಾಡುವಂತವರಾಗೋಣ. ನಾವು ಒಳ್ಳೆಯದನ್ನು ಮಾಡುವಾಗ ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಪ್ರೀತಿ ಪ್ರಕಟವಾಗುತ್ತದೆ. ಈ ಮಗನು ಎಷ್ಟು ಒಳ್ಳೆಯದನ್ನಾಗಿ ಮಾತನಾಡುತ್ತಾನೆ, ಈ ಮಗ ಎಷ್ಟು ಒಳ್ಳೆ ಮಾತುಗಳನ್ನಾಡುತ್ತಾಳೆ, ಇವರು ಯಾರಿರಬಹುದು, ಇವರ ಜೀವಿತದಲ್ಲಿ ಏನು ಇದೆ ಎಂಬುದಾಗಿ ನಮ್ಮ ಜೀವಿತದ ಕುರಿತಾಗಿ ಈ ಲೋಕದ ಜನರು ತಿಳಿದುಕೊಳ್ಳುವುದಕ್ಕಾಗಿ ಆಸೆಯುಳ್ಳವರಾಗಿದ್ದಾರೆ. ನಾವು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ, ನಾವು ಒಳ್ಳೆ ರೀತಿಯಾಗಿ ಜೀವಿಸುತ್ತಾ ನಾವು ಈ ಲೋಕದಲ್ಲಿ ಇರುವುದಾದರೆ ನಮ್ಮ ಜೀವಿತ ಈ ಲೋಕದ ಜನರಿಗೆ ಮಾದರಿಯಾಗಿರುವಂತದ್ದಾಗಿದೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಾವು ಸಭೆಯಲ್ಲಿರುವಾಗ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾ, ಲೋಕದಲ್ಲಿ ಜೀವಿಸುವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ನಾವು ಸಭೆಯಲ್ಲಿರುವಾಗ ಒಂದು ರೀತಿ, ಲೋಕದಲ್ಲಿ ಹೋದಾಗ ಒಂದು ರೀತಿಯಾಗಿ ಜೀವಿಸುತ್ತಾ ಇರುವುದಾದರೆ ಅದು ಒಳ್ಳೆಯದಲ್ಲ. ಆ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಪ್ರೀತಿ ಪ್ರಕಟವಾಗುವುದಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ನಾವು ಈ ಲೋಕದ ಜನರಿಗೆ ತಿಳಿಸುವುದಕ್ಕಾಗುವುದಿಲ್ಲ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆ ಕಾರ್ಯಗಳಿರುವಾಗ, ಒಳ್ಳೆ ಆಲೋಚನೆಗಳಿರುವಾಗ ಈ ಲೋಕದ ಜನರು ನನ್ನ ಜೀವಿತದ ಕುರಿತು, ನಿನ್ನ ಜೀವಿತದ ಕುರಿತು ತಿಳಿದುಕೊಳ್ಳುವುದಕ್ಕಾಗಿ ಆಸಕ್ತಿ ಉಳ್ಳವರಾಗಿದ್ದಾರೆ. ಆ ವಿಷಯವಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನಿನಗೆ ಸಮಯ ಇರುವಾಗೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡು. ಕ್ರಿಸ್ತ ನಂಬಿಕೆಯಲ್ಲಿರುವವರು ಹೆಚ್ಚಾಗಿ ಒಳ್ಳೆಯ ಕಾರ್ಯ ಮಾಡು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಕ್ರೈಸ್ತರಾದಂತ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಒಂದೇ ಅಂಗಾಂಗಗಳಾಗಿದ್ದೇವೆ. ನಾವೆಲ್ಲರೂ ಒಬ್ಬರಿಗೊಬ್ಬರು ಒಳ್ಳೆಯದನ್ನು ಮಾಡುತ್ತ ಸಮಾಧಾನ, ಸಂತೋಷ, ಪ್ರೀತಿ, ಅನ್ಯೋನ್ಯತೆಯಿಂದ ನಮಗೆ ಸಮಯ ಯಾವಾಗೆಲ್ಲ ಇರುತ್ತದೋ ಆವಾಗ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.